with the right of self-defense under Article 51 of United Nations Charter. Our valiant armed forces, under the stellar leadership of Field Marshal Syed Asim Munir, mounted an operation of stunning professionalism, bravery and acumen, repulsing the enemy's attack under Air Chief Marshal Zahir Babar Sidhu. Our falcons took flight and etched their answer across the skies, resulting in 7 of the Indian jets turned to scrap and dust. A decisive response. Ladies and gentlemen, ಇವತ್ತು ವಿಶ್ವಸಂಸ್ಥೆಯ UNGA ಅಂದ್ರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಪುಂಖಾನುಪುಂಖವಾಗಿ ಪುಂಕ್ತಾ ಇರುವಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾರೆ ಅನ್ನೋದಾಗ್ಬಿಟ್ಟಿದೆ. ಆ ಮನುಷ್ಯನಿಗೆ ಇಂಗ್ಲಿಷ್ ಒಂದನ್ನ ಬಿಟ್ರೆ ಬೇರೆ ಯಾವುದೂ ಸರಿಯಾಗಿ ಗೊತ್ತಿಲ್ಲ. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವರು ಹಿಂದೆ ಏನು ಹೇಳಿದ್ರು, ಪಾಕಿಸ್ತಾನ ಮಾಡಿದ ಘನ ಕಾರ್ಯಗಳೇನು, ಇದೆಲ್ಲವನ್ನ ಜಗತ್ತೇ ನೋಡಿದೆ. ಜಗತ್ತಿನ ಮುಂದೆ ಸಾಕ್ಷಿಗಳು, ದಾಖಲೆಗಳನ್ನ ಭಾರತದ ಸೇನಾಧಿಕಾರಿಗಳು ತೆಗೆದಿಟ್ಟಿದ್ದಾರೆ. ಆದರೂ ಪಾಕಿಸ್ತಾನದ ಪ್ರಧಾನಿ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು, ಬಹುಶಃ ಈ ವಿಶ್ವಸಂಸ್ಥೆಯಲ್ಲಿ ಇರೋರು ಯಾರಿಗೂ ಏನು ಅವರಿಗೆ ಇಂಟರ್ನೆಟ್ ಆಕ್ಸೆಸ್ ಇಲ್ಲ, ಅವರಿಗೆ ಮೊಬೈಲಲ್ಲಿ ವಿಷಯಗಳು ಗೊತ್ತಾಗಲ್ಲ, ಜಗತ್ತಿನ ವಿಚಾರ ಗೊತ್ತಾಗಲ್ಲ ಅನ್ನೋ ರೀತಿ ತಾನು ಹೇಳಿದ್ದೇ ಸತ್ಯ ಅಂತ ಬುರುಡೆ ಬಿಟ್ಟಿರೋದು ಈಗ ಎಲ್ಲರಿಗೂ ಒಂಥರ ನಗೆ ಪಾಟಲ್ಗೀಡಾಗು ಹಾಗೆ ಮಾಡಿದೆ. Those words of mine proved true. I hope it didn't. But then that is destiny. When in May this year my country confronted unprovoked aggression from our eastern front, the enemy came shrouded in arrogance. We sent them back in humiliation, delivering our bloody nose. ಸ್ವತಃ ಪಾಕಿಸ್ತಾನದವರೇ ಇವರ ಮಾತನ್ನ ಒಪ್ಪೋದಿಕ್ಕೆ ರೆಡಿ ಇಲ್ಲ. ಹಾಗಾದ್ರೆ ಈ ಶಹಬಾಜ್ ಶರೀಫ್ ಬಿಟ್ಟಂತ ಬುರುಡೆಗಳೇನು, ಅಸಲಿಗೆ ಆಗಿರೋದೇನು, ಇವೆಲ್ಲವನ್ನ ಒಂದ್ಸಾರಿ ನೋಡೋಣ. ಯಾಕಂದ್ರೆ ಭಾರತೀಯರಾಗಿ ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿ ಗೆಹ್ಲೋಟ್ ಅದ್ಭುತವಾಗಿ ಮಾತಾಡಿದ್ದಾರೆ. ಪಾಕಿಸ್ತಾನದ ಪ್ರಧಾನಿಯ ಮಾತಿನ ನಂತರ ಅದಕ್ಕೆ ಸರಿಯಾಗಿ ಅದನ್ನ ತರಾಟೆಗೆ ತೆಗೆದುಕೊಂಡು ಅದಕ್ಕೆ ಪ್ರತಿ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಶಹಬಾಜ್ ಶರೀಫ್ ಹೇಳ್ತಾ ಇರೋದೇನು ಅಂದ್ರೆ, ಭಾರತ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇರುವಂತ ದೇಶ. ಇದು ಪಾಕಿಸ್ತಾನದ 50 ವರ್ಷಗಳ ಸುಳ್ಳು. ಇದು ಭಾರತ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದೆ. ಭಾರತದ ಬೆಂಬಲಿತ ಭಯೋತ್ಪಾದಕರು ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿನ ಜನರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಭಾರತ ನಮ್ಮ ಮೇಲೆ ದಾಳಿ ಮಾಡ್ತು, ನಾವು ಅದಕ್ಕೆ ಸರಿಯಾದಂತ ಉತ್ತರವನ್ನು ಕೊಟ್ಟಿದ್ದೀವಿ, ನಾವು ಯುದ್ಧವನ್ನು ಗೆದ್ದಿದ್ದೀವಿ ಅಂತೆಲ್ಲ ಮೇಜು ಕುಟ್ಟಿ ವಿಶ್ವಸಂಸ್ಥೆಯಲ್ಲಿ ಮಾತಾಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ಅದಕ್ಕೆ ಪಾಕಿಸ್ತಾನದ ಒಂದಷ್ಟು ಬೆಂಬಲಿಗರು, ಅಲ್ಲಿ ಇದ್ದಂತ ನೋಡುಗರು ಕೆಲವರು, ಅದಕ್ಕೆ ಅವರು ಕೂಡ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ದಾರೆ. ಇದೊಂಥರ ವಿಶ್ವಸಂಸ್ಥೆಯಲ್ಲಿ ಒಂದು ಸಭ್ಯತೆಯನ್ನು ಮೀರಿದಂತ ಭಾಷಣ ಅಂತ ಅನ್ನಿಸ್ತು. ಯಾವುದೇ ಭಾಷಣ ಆಗ್ತಾ ಇರುವಾಗ ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಭೆಯಲ್ಲಿ ಒಂದು ಘನತೆ ಇರುತ್ತೆ. ಅದಕ್ಕೊಂದು ಪ್ರತ್ಯುತ್ತರವನ್ನು ಕೊಡುವಂಥದ್ದು, ಯಾರಾದರೂ ಒಬ್ಬ ವ್ಯಕ್ತಿ ಮಾತನ್ನ ನಿಲ್ಲಿಸಿದ ನಂತರ ಅದಕ್ಕೆ ಯಾವುದೇ ಉತ್ತರವನ್ನು ಕೊಡೋದಾಗ್ಲಿ, ಇಲ್ಲಾಂದ್ರೆ ಅದಕ್ಕೆ ಪ್ರಶಂಸೆ ಮಾಡೋದಾಗ್ಲಿ ಇರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಭಾಷಣ ಮಾಡ್ತಾ ಇರುವಾಗಲೇ ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಯಾವುದೋ ಒಂದು ರಾಜಕೀಯ ಪಕ್ಷದ ಭಾಷಣ ಅನ್ನೋ ರೀತಿ ಅದಕ್ಕೆ ಚಪ್ಪಾಳೆ ಹೊಡೆದಿದ್ದು, ಆಮೇಲೆ ಪಾಕಿಸ್ತಾನದ ವಾರ್ತಾ ಸಚಿವರೇ ಅದನ್ನ ನಿಲ್ಸಿ ಹಾಗೆ ಮಾಡಬೇಡಿ ಅಂತ ಕೈ ತೋರಿಸಿದ್ದು. ಅಲ್ಲಿ ಖ್ವಾಜಾ ಆಸಿಫ್ ಕೂಡ ಇದ್ರು. ಯಾವ ವ್ಯಕ್ತಿ ಆಪರೇಷನ್ ಸಿಂಧೂರ್ನಲ್ಲಿ ನಾವು ಭಾರತದ ಮೇಲೆ ದಾಳಿ ಮಾಡಿದ್ವಿ, ಭಾರತದ ಜೆಟ್ಗಳನ್ನು ಉರುಳಿಸಿದ್ದೀವಿ ಅಂತ ಹೇಳಿದಾಗ ಪತ್ರಕರ್ತರು ಎಲ್ಲಿದೆ ದಾಖಲೆ ಅಂತ ಪ್ರಶ್ನೆ ಕೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿದೆ ನೋಡಿ ಅಂತ ಹೇಳಿದ್ದಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಅಲ್ಲೇ ಇದ್ರು. ಹಾಗೇನೆ ಭಾರತದವರು ಎಲ್ಲದಕ್ಕೂ ಕೂಡ ಭಾರತದ ಸೇನಾ ಪ್ರಮುಖರು ಬಂದು ಪ್ರತಿದಿನ ಆಪರೇಷನ್ ಸಿಂಧೂರ್ ಏನು ಶುರುವಾಯಿತು ಅದರ ನಂತರ ಪ್ರತಿದಿನ ಏನು ನಾವು ಪಾಕಿಸ್ತಾನದ ಸೇನಾ ನೆಲೆಗಳು ಹಾಗೆ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿದೀವಿ, ಹಾಗೆ ನಮ್ಮ ಪ್ರಿಸಿಷನ್ ಅಟ್ಯಾಕ್ ಹೇಗಿತ್ತು, ನಿರ್ದಿಷ್ಟವಾದಂಥ ದಾಳಿ ಹೇಗಿತ್ತು, ನಾವು ಎಲ್ಲೂ ಕೂಡ ನಾಗರಿಕರಿಗೆ ಅಥವಾ ಮಸೀದಿಗಳ ಮೇಲೆ ಅಥವಾ ಯಾವುದೇ
ಸಾರ್ವಜನಿಕ ಸ್ಥಳಗಳ ಮೇಲೆ ದಾಳಿ ಮಾಡಿಲ್ಲ. ನಾವು ಸೇನಾ ನೆಲೆಗಳು ಹಾಗೆ ಅವರ ಸೇನಾ ಕ್ಯಾಂಪ್ಗಳು, ಭಯೋತ್ಪಾದಕರ ಕ್ಯಾಂಪ್ಗಳ ಮೇಲೆ ಮಾತ್ರ ದಾಳಿ ಮಾಡಿದ್ದು ಅನ್ನೋದನ್ನ ಆ ಸ್ಥಳಗಳ ಸ್ಯಾಟಲೈಟ್ ಇಮೇಜ್ ಸಮೇತ ತೋರಿಸಿದ್ದಾರೆ. ಇದೆಲ್ಲ ಜಗತ್ತಿನ ಮುಂದಿರುವಾಗ ಪಾಕಿಸ್ತಾನದ ಪ್ರಧಾನಿ ಒಬ್ಬ ಜೋಕರ್ ತರ ಬಂದ್ಬಿಟ್ಟು ವಿಶ್ವಸಂಸ್ಥೆ ವೇದಿಕೆಯಲ್ಲಿ ಭಾರತ ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದೆ ಅಂತ ಹೇಳಿದ್ದು ಒಂಥರ ಎಲ್ಲರನ್ನೂ ಕೂಡ ನಗೆ ಪಾಟ್ಲಿಗೀಡಾಗಿ ಮಾಡ್ತು. ಪಾಕಿಸ್ತಾನವೇ ಒಂಥರ ಒಂದು ಕಾಮಿಡಿ ಪೀಸ್ ಆಗಿದೆ. ಅದು ಏನು ಹೇಳುತ್ತೆ ಅದನ್ನ ಯಾವತ್ತೂ ಮಾಡೋದಿಲ್ಲ. ಅದು ನಿಜವಾಗ್ಲೂ ಏನು ಮಾಡಿದೆ ಅದನ್ನ ಯಾವತ್ತೂ ಹೇಳೋದು ಇಲ್ಲ, ಅಥವಾ ತಪ್ಪು ಮಾಡಿದ್ರೆ ಒಪ್ಕೊಳ್ಳೋದು ಇಲ್ಲ. ಮತ್ತೆ ಅವರ ಯಾವ ರೀತಿ ಭಾರತಕ್ಕೆ ಒಂದು ಧಮಕಿ ಹಾಕ್ತಾ ಇದ್ದಾರೆ ಅಂದ್ರೆ, ಇಂಡಸ್ ವಾಟರ್ ಟ್ರೀಟಿ ಇದೆಯಲ್ಲ, ಅದನ್ನೇನಾದ್ರೂ ಭಾರತ ಉಲ್ಲಂಘಿಸಿದ್ರೆ ಇದು ಯುದ್ಧಕ್ಕೆ ಆಹ್ವಾನ ಕೊಟ್ಟಾಗೆ ಅಂತ. India's unilateral and illegal attempt to hold the Indus Water Treaty in abeyance defies the provisions of the treaty itself as well as the norms of international law. Pakistan has made it abundantly clear, and let there be no doubt once again in anybody's mind, as I said last year in this hall from this podium, we will definitely and ardently defend, inshallah, the inseparable right of our 240 million people on these waters. To us, any violation of this Indus Treaty represents an act of war. ಭಾರತದ ಸೈನ್ಯದ ಶಕ್ತಿಯನ್ನು ನೋಡಿದ್ರೆ, ಭಾರತದ ರಾಜತಾಂತ್ರಿಕ ನಡೆಯನ್ನು ನೋಡಿದ್ರೆ, ಪಾಕಿಸ್ತಾನ ಭಾರತದ ಹತ್ತಿರಕ್ಕೆ ಬರೋದು ಕೂಡ ಸಾಧ್ಯ ಇಲ್ಲ, ಭಾರತದ ಜೊತೆ ಸ್ಪರ್ಧೆ ಮಾಡೋದಿರ್ಲಿ. ಹಾಗಿರುವಾಗ ಪಾಕಿಸ್ತಾನದ ಪ್ರಧಾನಿ ವಿಶ್ವಸಂಸ್ಥೆಯಲ್ಲಿ ಆ ವೇದಿಕೆಯ ಮೇಲೆ ನಿಂತ್ಕೊಂಡು ನಾವು ಭಾರತದ ಸರಿಸಮನಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ ನೋಡಿದ್ರೆ, ವಿಶ್ವಸಂಸ್ಥೆ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಭಾರತದ ಪ್ರಧಾನಿ ಹೋಗೋದೇ ಇಲ್ಲ. ಭಾರತದ ವಿದೇಶಾಂಗ ಸಚಿವರು ಕೂಡ ಅಲ್ಲಿ ಹೋಗೋದಿಲ್ಲ. ಅಲ್ಲಿ ಹೋಗೋದು ಭಾರತದ ವಿದೇಶಾಂಗ ಇಲಾಖೆಯ ರಾಯಭಾರಿಗಳು ಹೋಗ್ತಾರೆ. ಪಾಕಿಸ್ತಾನದ ಪ್ರಧಾನಿಗೆ ಸರಿಸಮನಾಗಿ ಭಾರತದ ಯಾವುದೋ ಒಬ್ಬ ಸಾಮಾನ್ಯ IFS ಅಧಿಕಾರಿನೇ ಉತ್ತರ ಕೊಡ್ತಾರೆ. ಭಾರತದ ವಿದೇಶಾಂಗ ಸಚಿವರು ಬೇಕಾಗಿಲ್ಲ, ಭಾರತದ ಪ್ರಧಾನಿ ಬೇಕಾಗಿಯೇ ಇಲ್ಲ. ಅಂದ್ರೆ ನಾವು ಭಾರತದ ಲೆವೆಲ್ ಎಲ್ಲಿದೆ ಅಂದ್ರೆ, ನಮ್ಮ ವಿದೇಶಾಂಗ ಇಲಾಖೆಯ ಅಧಿಕಾರಿ ಪಾಕಿಸ್ತಾನದ ಪ್ರಧಾನಿಗೆ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ಹತ್ರ ಅಥೆಂಟಿಕ್ ಆದಂತ ಇನ್ಫಾರ್ಮೇಶನ್ ಇದೆ, ನಮ್ಮ ಸೈನ್ಯದ ಶಕ್ತಿ ಆಗಿದೆ, ನಮ್ಮ ದೇಶದ ನಡೆ ಆಗಿದೆ. ಇನ್ನು ಈ ನಡುವೆ ಪಾಕಿಸ್ತಾನ ಅಲ್ಲಿ ನಮಗೆ ಈ ಸಂದರ್ಭದಲ್ಲಿ ಬೆಂಬಲ ಕೊಟ್ಟಂತ ಟರ್ಕಿ, ಚೈನಾ, ಅಜರ್ಬೈಜಾನ್ ಇವರೆಲ್ಲರಿಗೂ ಕೂಡ ಧನ್ಯವಾದ ಹೇಳೋದು ಮಾತ್ರ ಅಲ್ಲ, ಡೊನಾಲ್ಡ್ ಟ್ರಂಪ್ಗೆ ಬಕೆಟ್ ಹಿಡಿಯುವಂತ ಕೆಲಸವನ್ನು ಮಾಡಿದೆ. Wonderful and outstanding contribution to promote peace in our part of the world. Pakistan nominated him for Nobel Peace Prize, and I think this is the least we could do for his love for peace, and I think truly he's a man of peace. ಡೊನಾಲ್ಡ್ ಟ್ರಂಪ್ ಮಾಡಿರುವಂತ ಕೆಲಸ ಇದೆಯಲ್ಲ, ಇದು ಅಸಾಧ್ಯವಾದದ್ದು. ಡೊನಾಲ್ಡ್ ಟ್ರಂಪ್ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅರ್ಹರು, ಅವ್ರಿಗೆ ಕೊಡಬೇಕು. ಇದು ಕನಿಷ್ಠವಾಗಿ ಅವ್ರಿಗೆ ಮಾಡಬಹುದಾದಂತ ಕೆಲಸ. ಯಾಕಂದ್ರೆ ಪಾಕಿಸ್ತಾನದ ಜೊತೆ ನಿಂತಿರೋ ಯಾವ್ದಾರ ಒಂದು ದೊಡ್ಡ ದೇಶ ಇದ್ರೆ ಅದು ಅಮೆರಿಕ. ಅಮೆರಿಕ ಎಲ್ಲ ದೇಶಗಳನ್ನು ಆಟ ಆಡಿಸ್ಕೊಂಡು ತಾನು ಇದ್ದುಬಿಟ್ಟು ಎಲ್ಲರನ್ನೂ ಕೆಳಗಡೆ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಆದ್ರೆ ಭಾರತ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಭಾರತ ಪಾಕಿಸ್ತಾನ ಯುದ್ಧವನ್ನು ನಾನ್ ನಿಲ್ಲಿಸಿದೆ ಅಂತ ಟ್ರಂಪ್ ಹೇಳಿದ್ರು ಕೂಡ ಅದೇ ವಿಶ್ವಸಂಸ್ಥೆ ವೇದಿಕೆಯಲ್ಲೇ ಭಾರತ ಹೇಳಿದೆ, ಪಾಕಿಸ್ತಾನ ನಮ್ಮ ಹತ್ರ ಬೇಡ್ಕೊಂಡು ಬಂತು, ಯುದ್ಧ ನಿಲ್ಸೋಣ ದಯವಿಟ್ಟು ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಬೇಡ್ಕೊಂಡು ಬಂದಾಗ ನಾವು ಯುದ್ಧ ನಿಲ್ಸೋಕೆ ಮುಂದಾಗಿದ್ದು. ಯಾವುದೇ ಮೂರನೇ ದೇಶ, ಮೂರನೇ ವ್ಯಕ್ತಿಯ ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ವೇ ಇಲ್ಲ. ನಮ್ಮ ಮಾತುಕತೆ ಪಾಕಿಸ್ತಾನದ ವಿಚಾರದಲ್ಲಿ ಏನಿದ್ರು ಎರಡು ದೇಶಗಳ ನಡುವೆ ಮಾತ್ರ, ಬೇರೆ ಯಾವುದೇ ದೇಶವನ್ನು ಕೂಡ ನಾವಿದರಲ್ಲಿ ಮೂಗು ತೂರಿಸೋದಕ್ಕೆ ಬಿಡೋದಿಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿ ಪ್ರೀತಿ ಗೆಹ್ಲೋಟ್ ಹೇಳಿದಂತ ಮಾತುಗಳು 3.5 ನಿಮಿಷ ಅದ್ಭುತವಾಗಿ ಪಾಕಿಸ್ತಾನಕ್ಕೆ ರಪ ರಪ ರಪನೆ ಬಾರಿಸಿದಾಗಿತ್ತು ಉತ್ತರಗಳು. ಪಾಕಿಸ್ತಾನದ ಪ್ರಧಾನಿ ಯಾವುದೋ ಒಂದು ಬರ್ಕೊಂಡು ಬಂದಿದ್ದಂತಹ ಭಾಷಣವನ್ನು ಓದ್ಕೊಂಡು ಹೋಗ್ತಾ ಇದ್ರು. ಹಾಗೆ ಪಾಕಿಸ್ತಾನದಿಂದ ಉತ್ತರ ಕೊಟ್ಟಂತ ಮತ್ತೊಬ್ಬ ಅವರ ಪಾಕಿಸ್ತಾನದ ಅಧಿಕಾರಿ ಕೂಡ ಅವರು ಭಾಷಣವನ್ನ ಅಕ್ಷರಗಳನ್ನ ಓದ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಭಾರತದ ಅಧಿಕಾರಿ ಕೊಟ್ಟಂತ ಉತ್ತರ ಐತಲ್ಲ, ಅದೊಂಥರ ಸ್ಟ್ರೈಟ್ ಹಿಟ್ ಆಗಿತ್ತು. ಹಾಗೆ ಭಾರತದ ನಡೆ ಕೂಡ ವಿಶ್ವಸಂಸ್ಥೆಯಲ್ಲಿ ಖಡಕ್ ಆಗಿ ನಿರ್ದಿಷ್ಟವಾಗಿದೆ. ಯಾವ ಒಸಾಮಾ ಬಿನ್ ಲ್ಯಾಡನ್ ಅನ್ನ ಅಮೆರಿಕ ಹೊಡೆದಾಕ್ತೋ ಆ ಒಸಾಮಾ ಬಿನ್ ಲ್ಯಾಡನ್ಗೆ 10 ವರ್ಷ ಆಶ್ರಯ ಕೊಟ್ಟಿದ್ದಂತ ಪಾಕಿಸ್ತಾನ ಭಯೋತ್ಪಾದನೆ ಬಗ್ಗೆ ಮಾತಾಡುತ್ತಾ. A country long steeped in the tradition of deploying and exporting terrorism
has no shame in advancing the most ludicrous narratives to that end. Let us recall that it sheltered Osama bin Laden for a decade, even while pretending to partner in the war against terrorism. Its ministers have just recently acknowledged that they have been operating terrorist camps for decades. It should come as no surprise that once again this duplicity continues, this time at the level of its Prime Minister. ಪಾಕಿಸ್ತಾನದಲ್ಲಿ ಎಷ್ಟು ಭಯೋತ್ಪಾದಕ ನೆಲೆಗಳಿದಾವೆ, ಅಲ್ಲಿ ಭಯೋತ್ಪಾದಕ ನೆಲೆಗಳನ್ನು ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ಒಂದೊಂದಾಗಿ ಉಡಾಯಿಸಿದಾಗ ಅಲ್ಲಿನ ಪಾಕಿಸ್ತಾನದ ಎಷ್ಟು ಸೇನಾ ಮುಖ್ಯಸ್ಥರು ಆ ಭಯೋತ್ಪಾದಕರ ಸಾವಿಗೆ ಹೋಗಿ ಶ್ರದ್ಧಾಂಜಲಿ ಕೋರಿದ್ರು, ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡ್ರು ಅನ್ನುವಂಥದ್ದೇ ಜಗತ್ತಿನ ಮುಂದೆ ಇರುವಾಗ ಪಾಕಿಸ್ತಾನ ಭಯೋತ್ಪಾದನೆ ಬೇಡ ಅನ್ನುವಂಥ ಪಾಠವನ್ನು ಭಾರತಕ್ಕೆ ಮಾಡ್ತಾ ಇದೆ. ಅಂದರೆ ಇದಕ್ಕಿಂತ ಕಾಮಿಡಿ ಇನ್ಯಾವುದಿದೆ ಅಂತ ವಿಶ್ವಸಂಸ್ಥೆ ವೇದಿಕೆಯಲ್ಲಿ ಪಾಕಿಸ್ತಾನಕ್ಕೆ ಹಿಗ್ಗಾಮುಗ್ಗಾ ಜಾಡಿಸಿದೆ ಭಾರತ. ಆದರೆ ಇನ್ನೂ ಸ್ಟ್ರಾಂಗ್ ಆದಂಥ ಕೌಂಟ್ರು ಇರಬೇಕಾಗಿತ್ತು, ಅದು ಮುಂದಿನ ದಿನಗಳಲ್ಲಿ ಇರುತ್ತೆ. ಹಾಗೆ ಇಂಡಸ್ ವಾಟರ್ ಟ್ರೀಟಿ ಏನಿದೆ, ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಮೋದಿ ಏನು ಹೇಳಿದ್ರೋ ಅದನ್ನ ಭಾರತ ಮತ್ತಷ್ಟು ಕಠಿಣವಾಗಿ ಜಾರಿ ಮಾಡಿದ್ರೆ ಭಾರತೀಯರಿಗೆ ಈ ಪಾಕಿಸ್ತಾನದ ಈ ಕಿರುಕುಳ ಇದೆಯಲ್ಲ, ಈ ವಿಶ್ವಸಂಸ್ಥೆಯಲ್ಲಿರ್ಬೋದು ಅಥವಾ ಗಡಿಯಲ್ಲಿರ್ಬೋದು ಆಗ್ತಾ ಇರುವಂತಹ ಹಿಂಸೆಗೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಾಗುತ್ತೆ ಅಂತ ಅನ್ಸುತ್ತೆ.